ಆತ್ಮೀಯರೆಲ್ಲರಿಗೂ ನಮಸ್ಕಾರಗಳು. ಸ್ಪೆಸಿಫೈಡ್ ಪೋಸ್ಟ್ CRP, BRP, ECO ಆಗಿರಬಹುದು, ಟೆಕ್ನಿಕಲ್ ಅಸಿಸ್ಟೆಂಟ್ ಪೋಸ್ಟ್ ಆಗಿರಬಹುದು, BRC ಕೋಆರ್ಡಿನೇಟರ್, APC ಇರಬಹುದು, ಮಿಡ್ ಡೇ ಮೀಲ್ಸ್ನ AD ಆಗಿರಬಹುದು ಅಥವಾ ಸಬ್ಜೆಕ್ಟ್ ಇನ್ಸ್ಪೆಕ್ಟರ್ಸ್ ಆಗಿರಬಹುದು. ಸೊ ಈ ಒಂದು ಸ್ಪೆಸಿಫೈಡ್ ಪೋಸ್ಟನ್ನು ಹೌ ಟು ಕ್ರ್ಯಾಕ್ ದಿಸ್ ಪೋಸ್ಟ್ ಸೊ ಸೀರೀಸ್ ಆಗಿರುವಂಥ ಒಂದಿಷ್ಟು ವೀಡಿಯೋಸ್ಗಳನ್ನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಈಗಾಗಲೇ ಅಪ್ಲೋಡನ್ನು ಮಾಡಿದ್ದೀವಿ. ಸೊ ಆತ್ಮೀಯರೇ, ಈ ಒಂದು ವಿಡಿಯೋದಲ್ಲಿ ನಾವು ವಿಶೇಷವಾಗಿ ಶೈಕ್ಷಣಿಕ ಯೋಜನೆಗಳು, ಶೈಕ್ಷಣಿಕ ಕಾರ್ಯಕ್ರಮಗಳು, ನೀವು ಯಾವುದೇ ಸ್ಪೆಸಿಫೈಡ್ ಪೋಸ್ಟ್ ಅಂತ ಬಂದಾಗ ಸೊ ಎಲ್ಲದರಲ್ಲಿ ಕೂಡ ಕಾಮನ್ ಆಗಿರುವಂತಹ ಒಂದು ಸಿಲೆಬಸ್ ಏನಿದೆ ಶೈಕ್ಷಣಿಕ ಕಾರ್ಯಕ್ರಮಗಳು. ಸೊ ವಿಶೇಷವಾಗಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರುವಂಥದ್ದು ಹಾಗೂ ಕಳೆದ ಒಂದು ಎಕ್ಸಾಮ್ಸ್ನಲ್ಲಿ ಏನೆಲ್ಲ ಕೇಳಿದ್ದಾರೆ ಸೊ ಆ ರೀತಿಯ ಒಂದಿಷ್ಟು ಶೈಕ್ಷಣಿಕ ಕಾರ್ಯಕ್ರಮಗಳನ್ನು ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೇವೆ. ಸೊ ಆದ್ಮೇಲೆ ಇಷ್ಟಕ್ಕೆ ಕೇವಲ ವಿಡಿಯೋಗಳನ್ನು ನೋಡಿ ಸ್ಟಡಿಯನ್ನು ಮಾಡಿದರೆ ಆಗೋದಿಲ್ಲ. ಇದ್ರ ಜೊತೆಯಲ್ಲಿ ನಾವು ಒಂದಿಷ್ಟು ಏನಾಗುತ್ತೆ, ಮಾಕ್ ಎಕ್ಸಾಮ್ಸನ್ನು ಬರೀಬೇಕಾಗುತ್ತೆ, ಅಣುಕ ಪರೀಕ್ಷೆಗಳನ್ನು ಎದುರಿಸಬೇಕು. ಆಗ್ತಾನೆ ಆವಾಗ ನಾವು ಎಷ್ಟರ ಮಟ್ಟಿಗೆ ಸ್ಟಡಿ ಮಾಡಿದ್ದೇವೆ ಅದು ನಮಗೆ ಕನ್ಫರ್ಮ್ ಆಗುತ್ತೆ. ಯಾಕಂದರೆ ವಿಡಿಯೋಗಳನ್ನು ನೋಡ್ತಾ ಹೋದಾಗ ನಮಗೆ ಎಲ್ಲ ವಿಷಯಗಳು ತಿಳಿದ ಹಾಗೆ ಅನಿಸುತ್ತೆ, ಬಟ್ ಎಕ್ಸಾಮ್ ಬರೆಯುವಾಗ ಏನಾಗುತ್ತೆ ಅಂದರೆ ಆ ಯಾವ ವಿಷಯಗಳು ನೆನಪಿಗೆ ಬರೋದಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ನಾವು ಈ ಒಂದು ಯೂಟ್ಯೂಬ್ ಚಾನಲನ್ನು ಹೊರತುಪಡಿಸಿ ನಮ್ಮ ಒಂದು ವೆಬ್ಸೈಟ್ನಲ್ಲಿ ನಾವು ಏನು ಮಾಡಿದ್ದೀವಿ ಅಂದರೆ ಮಾಕ್ ಟೆಸ್ಟನ್ನು ಅಟೆಂಡ್ ಮಾಡಲಿಕ್ಕೆ, ಅಣುಕು ಪರೀಕ್ಷೆಯನ್ನು ನೀವು ಅಟೆಂಡ್ ಮಾಡಲಿಕ್ಕೆ ಒಂದಿಷ್ಟು ಅವಕಾಶವನ್ನು ನಾವು ಇಲ್ಲಿ ಕೊಟ್ಟಿದ್ದೇವೆ. ನೀವು ಆ ಮಾಕ್ ಟೆಸ್ಟನ್ನು ಅಟೆಂಡ್ ಮಾಡ್ಬೋದು. ಆಮೇಲೆ ಆ ಮಾಕ್ ಟೆಸ್ಟ್ನಲ್ಲಿ ಒಂದಿಷ್ಟು ಟರ್ಮ್ ಆ್ಯಂಡ್ ಕಂಡೀಷನ್ ಇಟ್ಟಿದ್ದೇವೆ. ಸೊ ಆ ಮಾಕ್ ಟೆಸ್ಟ್ನಲ್ಲಿರುವಂಥ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಬೇಕು ಒಂದು, ಹಾಗೂ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಮಾಡಿದರೆ ನಿಮಗೆ ಒಂದು ಸರ್ಟಿಫಿಕೇಟನ್ನು ನಿಮ್ಮ ಇಮೇಲ್ಗೆ ಕಳಿಸ್ಕೊಡ್ತೇವೆ. ಅಂದರೆ ಮಾಕ್ ಟೆಸ್ಟನ್ನು ಮಾಡುವಾಗ ಯಾವ ಇಮೇಲನ್ನು ಎಂಟ್ರಿ ಮಾಡಿರ್ತೀರಿ ಆ ಒಂದು ಇಮೇಲ್ಗೆ ಒಂದು ಸರ್ಟಿಫಿಕೇಟ್ ಕೂಡ ಬರುತ್ತೆ. ಸೊ ಬನ್ನಿ ನೋಡ್ತಾ ಹೋಗೋಣ. ನಿಮ್ಮ ಒಂದು ಗೂಗಲ್ ಸರ್ಚ್ ಇಂಜನ್ ಓಪನ್ ಮಾಡಿ ಅಲ್ಲಿ ರಾಘವೇಂದ್ರ ಕುದುಂಪುರ್ ಅಂತ ಟೈಪ್ ಮಾಡಿ ನೀವು ಸರ್ಚನ್ನು ಕೊಡಿ. ಆಗ ನಿಮಗೆ ಫಸ್ಟ್ ಸರ್ಚ್ ರಿಸಲ್ಟ್ ಬರುತ್ತೆ ಇಲ್ಲಿ ರಾಘವೇಂದ್ರ ಕುದುಂಪುರ್ ಅಂತ. ಸೊ ಇಲ್ಲಿ ನೀವು ಕ್ಲಿಕ್ಕನ್ನು ಮಾಡಬೇಕು. ಸೊ ಈ ರೀತಿ ನೀವು ಕ್ಲಿಕ್ಕನ್ನು ಮಾಡಿದಾಗ ಇದು ಈಗೇನು ಕಾಣ್ತಾ ಇದೆ ಇದು ನಿಮ್ಮ ಒಂದು ಯಾವುದು ಅಂದರೆ ಒಂದು ವೆಬ್ಸೈಟ್ ವ್ಯೂ ಇದೆ. ಇದು ವೆಬ್ಸೈಟ್ ಲ್ಯಾಪ್ಟಾಪ್ನಲ್ಲಿ ಡೌನ್ಲೋಡ್ ಮಾಡಿದಾಗ ಅಥವಾ ಲ್ಯಾಪ್ಟಾಪ್ನಲ್ಲಿ ಸರ್ಚ್ ಮಾಡಿದಾಗ ಈ ರೀತಿ ಕಾಣುತ್ತೆ. ಸೊ ಮೊಬೈಲ್ನಲ್ಲಿ ಯಾವ ರೀತಿ ಕಾಣುತ್ತೆ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಲ್ಯಾಪ್ಟಾಪ್ನಲ್ಲಿ ಬಂದಾಗ ಈ ರೀತಿ ಬರುತ್ತೆ. ಇಲ್ಲಿ ನಿಮಗೆ ಬೇರೆ ಬೇರೆ ಒಂದು ಸೆಕ್ಷನ್ಸ್ ಕೊಟ್ಟಿದ್ದೀವಿ. 10th, 9th ಸ್ಟ್ಯಾಂಡರ್ಡ್, 8th ಸ್ಟ್ಯಾಂಡರ್ಡ್ ಅಂತೆಲ್ಲ ಇದೆ. ಎಲ್ಲಕ್ಕಿಂತ ಕೆಳಗಡೆ ಇರುವಂಥದ್ದು CRP, BRP, ECO ಸ್ಪೆಸಿಫೈಡ್ ಪೋಸ್ಟ್. ಸೊ ಆದ್ಮೇಲೆ ಈಗಾಗಲೇ ನಿಮಗೆ ಹೇಳಿದ್ದೀನಿ, ನಿಮ್ಮ ಮೊಬೈಲ್ನಲ್ಲಿ ಸರ್ಚ್ ಮಾಡುವಾಗ ಈ ರೀತಿ ಪ್ಯಾಟರ್ನ್ ಬರೋದಿಲ್ಲ, ಅದನ್ನು ನಾನು ಪ್ರತ್ಯೇಕವಾಗಿ ಈಗ ತೋರಿಸಿರ್ತೇನೆ ನಾನು. ಸೊ ಇಲ್ಲಿ ನೀವು ಏನು ಮಾಡಬೇಕಾಗುತ್ತೆ ಅಂದರೆ ಇಲ್ಲಿ ಒಂದನೇದಾಗಿ CRP, BRP, ECO ಸ್ಪೆಸಿಫೈಡ್ ಪೋಸ್ಟಿನ ಕ್ವಶನ್ ಪೇಪರು ಮತ್ತು ಸಿಲೆಬಸ್ಸು, ಎಲಿಜಿಬಿಲಿಟಿ ಕ್ರೈಟೇರಿಯಾ ಬೇಕಾದರೆ ಒಂದೇ ಆಪ್ಷನ್ಸ್ ಕ್ಲಿಕ್ ಮಾಡಬೇಕು. ಇನ್ನು ಎರಡನೇದಾಗಿ CRP, BRP, ECO ಸ್ಪೆಸಿಫೈಡ್ ಪೋಸ್ಟಿನ ನೋಟಿಫಿಕೇಷನ್ ರಿಲೇಟೆಡ್ ಆಗಿ ಇನ್ಫಾರ್ಮೇಷನ್ಗೆ ಎರಡನೇ ಆಪ್ಷನ್ಸು. ಇನ್ನು CRP, BRP, ECO ಸ್ಪೆಸಿಫೈಡ್ ಪೋಸ್ಟಿನ ಸ್ಟಡಿ ಮೆಟೀರಿಯಲ್ಗಾಗಿ ಮೂರನೇದು. ಇನ್ನು ನಾಲ್ಕನೇದು CRP, BRP, ECO ಸ್ಪೆಸಿಫೈಡ್ ಪೋಸ್ಟ್ ಸ್ಟಡಿ ಮೆಟೀರಿಯಲ್ಗಾಗಿ ಎರಡನೇ ಸ್ಟಡಿ ಮೆಟೀರಿಯಲ್, ಒಂದನೇ ಟೈಪು ಮತ್ತು ಎರಡನೇ ಟೈಪು, ಡಿಫ್ರೆಂಟ್ ಟೈಪ್ಸ್ ಆಗಿರುತ್ತೆ. ಆಮೇಲೆ ಕೊನೆ ಇರುವಂಥದ್ದು ಅಟೆಂಡ್ ಆನ್ಲೈನ್ ಎಕ್ಸಾಮ್ ಆ್ಯಂಡ್ ಗೆಟ್ ಸರ್ಟಿಫಿಕೇಟ್ ಸ್ಪೆಸಿಫೈಡ್ ಪೋಸ್ಟ್ ಅಂತ ಸೆಕ್ಷನ್ ಇದೆ. ಸೊ ಆದ್ಮೇಲೆ ನೀವೇನು ಮಾಡ್ಬೋದು ಅಂದರೆ ಇವೆಲ್ಲ ಒಂದು ಸ್ಟಡಿ ಮೆಟೀರಿಯಲ್ಸನ್ನು ಯೂಸ್ ಮಾಡಿ ಸೊ ಎಕ್ಸಾಮ್ ಬರೀಬೇಕಾದ್ರೆ ಅಟೆಂಡ್ ಆನ್ಲೈನ್ ಎಕ್ಸಾಮ್ ಆ್ಯಂಡ್ ಗೆಟ್ ಸರ್ಟಿಫಿಕೇಟ್ ಎಂಬ ಆಪ್ಷನ್ಸ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನೋಡಿ, ಕ್ಲಿಕ್ ಹಿಯರ್ ಟು ಅಟೆಂಡ್ ಆನ್ಲೈನ್ ಎಕ್ಸಾಮ್ ಆ್ಯಂಡ್ ಗೆಟ್ ಸರ್ಟಿಫಿಕೇಟ್ 1 ಅಂತ ಇದೆ, 2 ಅಂತ ಇದೆ, 3 ಅಂತ ಇದೆ, 4 ಅಂತ ಇದೆ, 5 ಅಂತ ಇದೆ, 6 ಅಂತ ಇದೆ, 7 ಇದೆ, 8 ಇದೆ, 9 ಇದೆ, 11 ಇದೆ, 12 ಮತ್ತು 13. ಸೊ ಇಲ್ಲಿವರೆಗೆ ಈ ವಿಡಿಯೋ ನೋಡ್ತಾ ಇದ್ದೀರಿ, 13ರವರೆಗೆ ಆನ್ಲೈನ್ ಟೆಸ್ಟ್ ಇದೆ. ಸೊ ಮುಂಬರುವ ದಿನಗಳಲ್ಲಿ ಇನ್ನೂ ಈ ಒಂದು ಆನ್ಲೈನ್ ಟೆಸ್ಟನ್ನು ಆಲ್ಮೋಸ್ಟ್ ನಾವು ಒನ್ ಡೇ ಬಿಟ್ವೀನ್ ಒನ್ ಡೇ ಹೊಸ ಟೆಸ್ಟನ್ನು ಇಲ್ಲಿ ಅಪ್ಲೋಡನ್ನು ಮಾಡಿರ್ತೇವೆ. ಸೊ ಆನ್ಲೈನ್ ಟೆಸ್ಟ್ಗಳ ಸಂಖ್ಯೆ ಹೆಚ್ಚಾಗಿ ಆಗ್ತದೆ. ಸೊ ನೀವು ಎಕ್ಸಾಂಪಲ್ ಆಗಿ ಕ್ಲಿಕ್ ಹಿಯರ್ ಟು ಅಟೆಂಡ್ ಆನ್ಲೈನ್ ಎಕ್ಸಾಮ್ ಆ್ಯಂಡ್ ಗೆಟ್ ಸರ್ಟಿಫಿಕೇಟ್ 12 ಅಂತ ನೀವು ಕ್ಲಿಕ್ ಮಾಡಿದರೆ ನಿಮ್ಗೆ ಏನಾಗುತ್ತೆ, ಈ ರೀತಿ ಒಂದು ಗೂಗಲ್ ಫಾರ್ಮ್ ಓಪನ್ ಆಗುತ್ತೆ. ಸೊ ಇಲ್ಲಿ ಒಂದಿಷ್ಟು ಇನ್ಫಾರ್ಮೇಷನ್ ಕೇಳಿದ್ದಾರೆ, ಆ ಇನ್ಫಾರ್ಮೇಷನ್ಸನ್ನು ಎಂಟ್ರಿ ಮಾಡಿ ಇಲ್ಲಿನಿಂದ ನಿಮ್ಮ ಪ್ರಶ್ನೆಗಳು ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ MCQ ಕ್ವಶನ್ಸ್ ಇರುತ್ತೆ. ಪ್ರತಿಯೊಂದು ಪ್ರಶ್ನೆಗೆ ನೀವು ಆನ್ಸರ್ಸನ್ನು ಕ್ಲಿಕ್ ಮಾಡಿ ಸಬ್ಮಿಟ್ ಕೊಡಿ. ಸೊ ಕೊಟ್ಟಿರುವಂಥ 10 ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಕೊಟ್ಟರೆ ನೀವು ಯಾವ ಇಮೇಲನ್ನು ಇಲ್ಲಿ ಎಂಟ್ರಿ ಮಾಡಿರ್ತೀರಿ ಆ ಇಮೇಲ್ಗೆ ಒಂದು ಸರ್ಟಿಫಿಕೇಟ್ ನಿಮಗೆ ಬರ್ತದೆ. ಒಂದು ಪ್ರಶ್ನೆ ಬರುತ್ತೆ, ಸರ್ ಕೇವಲ MCQ ಕ್ವಶನ್ಸ್ ಪ್ರಾಕ್ಟೀಸ್ ಮಾಡಿದರೆ ಆಗುತ್ತಾ, ರೈಟಿಂಗ್ ಆನ್ಸರ್ಸ್ ಕೂಡ ಇದೆಯಲ್ಲ ಅಂತ. ಸೊ ನಾವು ಈ ಒಂದು ವಿಡಿಯೋಗಳಲ್ಲಿ ಏನು ಕಂಟೆಂಟ್ ಕೊಡ್ತಾ ಇದ್ದೀವಿ ಸೊ ಆ ವಿಡಿಯೋಗಳನ್ನು ನೋಡಿಕೊಂಡು ನೋಟ್ಸನ್ನು ಮಾಡಿಕೊಂಡು ಪ್ರಾಕ್ಟೀಸ್ ಮಾಡಿ ಅದು ರೈಟಿಂಗ್ ಆಗುತ್ತೆ. ಜೊತೆಯಲ್ಲಿ ಈ ಒಂದು ಏನು MCQ ಕ್ವಶನ್ಸ್ ಓರಿಯೆಂಟೆಡ್ ಆಗಿ ಎಕ್ಸಾಮ್ ಮಾಡ್ತಾ ಇದ್ದೀವಿ ಸೊ ಇದನ್ನು ಅಟೆಂಡ್ ಮಾಡೋದ್ರಿಂದ ಈ ಒಂದೊಂದು ಪಾಯಿಂಟ್ ಕೂಡ ನೀವು ಅದನ್ನು ಇಟ್ಕೊಂಡು ನೀವು ಒಂದು ಡಿಸ್ಕ್ರಿಪ್ಟಿವ್ ಟೈಪ್ ಆಫ್ ಆನ್ಸರ್ಸನ್ನು ಬರೀಲಿಕ್ಕೆ ಸಾಧ್ಯ ಇದೆ. ಇಷ್ಟು ಬೇರೆ ಪ್ಯಾಟರ್ನ್ ಬರುತ್ತೆ. ನಿಮ್ಮ ಮೊಬೈಲ್ನಲ್ಲಿ ಈ ರೀತಿ ಗೂಗಲ್ ಸರ್ಚ್ ಇಂಜನಲ್ಲಿ ನೀವು ರಾಘವೇಂದ್ರ ಕುದುಂಪುರ್ ಅಂತ ಟೈಪ್ ಮಾಡಿ ಈ ರೀತಿ ಒಂದು ಬರುತ್ತೆ ರಾಘವೇಂದ್ರ ಕುದುಂಪುರ್ ಅಂತ. ಸೊ ಆ ಸರ್ಚ್ ರಿಸಲ್ಟ್ ಮೇಲೆ ಮತ್ತೊಂದು ಸಲ ಕ್ಲಿಕ್ ಮಾಡಬೇಕು. ಆಗ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ತಾವಿಲ್ಲಿ ಗಮನಿಸ್ತಾ ಇದ್ದೀರಿ 3 ಲೈನ್ಸ್ ಇದೆ, ಇಲ್ಲಿ 3 ಲೈನ್ಸು. ಸೊ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ ಆಗ ನಿಮಗೆ ಬೇರೆ ಬೇರೆ ಆಪ್ಷನ್ಸ್ ಬರುತ್ತೆ. ಈ ರೀತಿ 10th ಸ್ಟ್ಯಾಂಡರ್ಡು, 9th ಈ ರೀತಿಯೆಲ್ಲ ಬೇರೆ ಬೇರೆ ಬರುತ್ತೆ. ನೀವು ಫೈನಲಿ ಕೆಳಗಡೆ CRP, BRP, ECO ಸ್ಪೆಸಿಫೈಡ್ ಪೋಸ್ಟ್ ಅಂತ ಏನು ಆಪ್ಷನ್ ಬರುತ್ತೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ನೋಡಿ ಈ ರೀತಿ
ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ CRP BRP ECO ಸ್ಪೆಸಿಫೈಡ್ ಪೋಸ್ಟಿನ ಕ್ವಶನ್ ಪೇಪರ್ ಸಿಲೆಬಸ್ಸು ಎಲ್ಲ ಬರುತ್ತೆ. ಆಮೇಲೆ ನೋಟಿಫಿಕೇಷನ್ ಇದೆ, ಸ್ಟಡಿ ಮೆಟೀರಿಯಲ್ಲು 4ನೇದು ಸ್ಟಡಿ ಮೆಟೀರಿಯಲ್ 2 ಇದೆ, ಲಾಸ್ಟ್ನೇದು ಅಟೆಂಡ್ ಆನ್ಲೈನ್ ಎಕ್ಸಾಮ್ ಅಂತ ಇದೆ. ಸೊ ಈ ಒಂದು ಅಟೆಂಡ್ ಆನ್ಲೈನ್ ಎಕ್ಸಾಮ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಗೆ ಏನಾಗುತ್ತೆ ಅಂದರೆ ನಿಮಗೆ ಈಗ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಲ್ಲ ಈಗ ಮುಂಚೆ, ಸೊ ಆ ರೀತಿ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಸೊ ಅಲ್ಲಿ ನಿಮಗೆ ಟೆಸ್ಟ್ 1 ಟೆಸ್ಟ್ 2 ಆನ್ಲೈನ್ ಎಕ್ಸಾಮ್ 1 2 3 4 ಅಪ್ ಟು ಈ ವಿಡಿಯೋ ಮಾಡುವವರೆಗೂ 13 ಇತ್ತು ಟೆಸ್ಟು. ಸೊ ಮುಂಬರೋ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಟೆಸ್ಟ್ಗಳನ್ನು ನಾವು ಆ್ಯಡನ್ನು ಮಾಡ್ತೇವೆ. ಓಕೆ, ಈಗ ನೇರವಾಗಿ ಈಗ ಇವತ್ತಿನ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗಿರುವಂಥ ಒಂದಿಷ್ಟು ಏನು ಶೈಕ್ಷಣಿಕ ಕಾರ್ಯಕ್ರಮಗಳಿದೆ ಅದನ್ನು ನೋಡ್ತಾ ಹೋಗೋಣ. ಸೊ ಆದ್ಮೇಲೆ ಪ್ರಥಮವಾಗಿ ನಾನು ಎಕ್ಸ್ಪ್ಲೇನ್ ಡಿಸ್ಕಸ್ ಮಾಡ್ತಿರುವಂಥ ಒಂದು ಶೈಕ್ಷಣಿಕ ಕಾರ್ಯಕ್ರಮ ಅಟಲ್ ಟಿಂಕರಿಂಗ್ ಲ್ಯಾಬ್ ಅಂತ. ಸೊ ಈ ಒಂದು ಅಟಲ್ ಟಿಂಕರಿಂಗ್ ಲ್ಯಾಬ್ ಏನಿದೆ ಒಂದಿಷ್ಟು ಇನ್ಫಾರ್ಮೇಷನ್ಸನ್ನು ಡೈರೆಕ್ಟಾಗಿ ಇಂಗ್ಲೀಷ್ನಲ್ಲಿ ತಂದಿದ್ದೇನೆ. ಸೊ ಅದನ್ನು ಕನ್ನಡದಲ್ಲಿ ಕನ್ವರ್ಟ್ ಮಾಡಿ ಹೇಳ್ತೀನಿ, ಯಾಕಂದರೆ ಒಂದಿಷ್ಟು ಕನ್ನಡದಲ್ಲಿ ಇಂಗ್ಲೀಷ್ನಿಂದ ಕನ್ನಡಕ್ಕೆ ಕನ್ವರ್ಟ್ ಮಾಡುವಾಗ ಅದರ ಒಂದು ಉದ್ದೇಶ ಮಹತ್ವಗಳು ಅಲ್ಲಿ ಕಡಿಮೆ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ಡೈರೆಕ್ಟಾಗಿ ಆ ಒಂದು ಲಿಟ್ರೇಚರ್ನ ತೆಗೆದುಕೊಂಡಿದ್ದೇನೆ. ಸೊ ಅಟಲ್ ಟಿಂಕರಿಂಗ್, ಅಟಲ್ ಇನ್ನೋವೇಷನ್ ಮಿಷನ್ ಅಂತ AIM ಅಂತ, ಈ ಒಂದು ಅಟಲ್ ಇನ್ನೋವೇಷನ್ ಮಿಷನ್ ಏನಿದೆ ಅದರ ಅಡಿಯಲ್ಲಿ ಇಲ್ಲಿ ಶಾಲೆಗಳಲ್ಲಿ ಅಟಲ್ ಟಿಂಕರಿಂಗ್ ಲ್ಯಾಬನ್ನು, ಪ್ರಯೋಗಾಲಯಗಳನ್ನು ಸ್ಥಾಪನೆ ಮಾಡುವಂಥ ಕೇಂದ್ರ ಸರ್ಕಾರ ಯೋಜನೆಯನ್ನು ಜಾರಿ ಮಾಡಿದೆ. ಸೊ ಈ ಒಂದು ಅಟಲ್ ಟಿಂಕರಿಂಗ್ ಲ್ಯಾಬ್ ಏನಿದೆ ಅಂದರೆ ವಿತ್ ಎ ವಿಷನ್ ಟು ಕಲ್ಟಿವೇಟ್ 1 million ಚಿಲ್ಡ್ರನ್ ಇನ್ ಇಂಡಿಯಾ ಆ್ಯಸ್ ಅ ನ್ಯೂಟರಿಕ್ ಇನ್ನೋವೇಟರ್ಸ್. ಸೊ ವಿಷನ್ ಏನು ಇಟ್ಕೊಂಡಿದೆ ಅಂದರೆ 1 million ಚಿಲ್ಡ್ರನ್ಸನ್ನು ಒಬ್ಬ ಸೈಂಟಿಸ್ಟನ್ನಾಗಿ, ಒಬ್ಬ ಇನ್ನೋವೇಟಿವ್ ಮೈಂಡ್ಸನ್ನಾಗಿ ಕನ್ವರ್ಟ್ ಮಾಡುವಂಥ ಒಂದು ಉದ್ದೇಶವನ್ನು ಇಟ್ಕೊಂಡು ಲಾಂಚ್ ಮಾಡಿರುವಂಥ ಕಾರ್ಯಕ್ರಮ ಅಟಲ್ ಟಿಂಕರಿಂಗ್ ಲ್ಯಾಬ್. ಇಲ್ಲಿ ಅಟಲ್ ಇನ್ನೋವೇಷನ್ ಮಿಷನ್ ಈಸ್ ಎಸ್ಟಾಬ್ಲಿಷಿಂಗ್ ಅಟಲ್ ಟಿಂಕರಿಂಗ್ ಲ್ಯಾಬೊರೇಟರೀಸ್ ಇನ್ ಸ್ಕೂಲ್ಸ್ ಅಕ್ರಾಸ್ ಇಂಡಿಯಾ. ಇದು ಎಲ್ಲ ಒಂದು ರಾಜ್ಯಗಳಲ್ಲಿ ಅಟಲ್ ಟಿಂಕರಿಂಗ್ ಲ್ಯಾಬನ್ನು ಅಟಲ್ ಇನ್ನೋವೇಷನ್ ಮಿಷನ್ ಏನಿದೆ ಅದು ಸ್ಥಾಪನೆಯನ್ನು ಮಾಡ್ತಾ ಇದೆ. ದ ಅಬ್ಜೆಕ್ಟಿವ್ ಆಫ್ ದಿಸ್ ಸ್ಕೀಮ್ ಈಸ್ ಟು ಫೋಸ್ಟರ್ ಕ್ಯೂರಿಯಾಸಿಟಿ. ಈ ಒಂದು ಉದ್ದೇಶ ಏನಂದರೆ ಕ್ಯೂರಿಯಾಸಿಟಿಯನ್ನು ಹೆಚ್ಚು ಮಾಡುವಂಥದ್ದು, ಕ್ರಿಯೇಟಿವಿಟಿಯನ್ನು ಹೆಚ್ಚು ಮಾಡುವಂಥದ್ದು, ಇಮ್ಯಾಜಿನೇಷನನ್ನು ಮಾಡುವಂಥದ್ದು, ಆಮೇಲೆ ಇನ್ಕಲ್ಕೇಟ್ ಸ್ಕಿಲ್ಸ್, ಕೌಶಲ್ಯಗಳನ್ನು ಬೆಳೆಸುವಂಥದ್ದು, ಹಾಗೂ ಡಿಸೈನ್ ಮೈಂಡ್ಸೆಟ್, ಡಿಸೈನ್ಸ್ಗಳನ್ನು ಮಾಡುವಂತಹ ಒಂದು ಬುದ್ಧಿಮತ್ತೆಯನ್ನು ಬೆಳೆಸುವಂಥದ್ದು, ಹಾಗೂ ಕಂಪ್ಯೂಟೇಷನಲ್ ಥಿಂಕಿಂಗ್, ಅಡ್ಯಾಪ್ಟಿವ್ ಲರ್ನಿಂಗ್, ಆಮೇಲೆ ಫಿಸಿಕಲ್ ಕಂಪ್ಯೂಟಿಂಗ್. ಸೊ ಇವುಗಳನ್ನು ಮಕ್ಕಳಲ್ಲಿ ಬೆಳೆಸುವಂಥ ಉದ್ದೇಶವನ್ನು ಈ ಒಂದು ಕಾರ್ಯಕ್ರಮ ಹೊಂದಿದೆ. ATL is a workspace where young minds can give shape to their ideas through hands-on do-it-yourself mode. ಸೊ ಈ ಒಂದು ಲ್ಯಾಬೊರೇಟರಿ ಆ ಒಂದು ಶಾಲೆಯಲ್ಲಿ ಸ್ಯಾಂಕ್ಷನ್ ಆದಮೇಲೆ ಮಕ್ಕಳು ಆ ಒಂದು ಆ್ಯಕ್ಟಿವಿಟಿಗಳನ್ನು ಮಾಡ್ತಾ, ಪ್ರಯೋಗಗಳನ್ನು ಮಾಡ್ತಾ ಹೊಸ ಒಂದು ಇನ್ನೋವೇಟಿವ್ ಆಗಿರುವಂಥ ಎಕ್ವಿಪ್ಮೆಂಟ್ಸನ್ನು ಅಲ್ಲಿ ತಯಾರು ಮಾಡಿಸ್ತಾರೆ. ಆ್ಯಂಡ್ ಲರ್ನ್ ಇನ್ನೋವೇಷನ್ ಸ್ಕಿಲ್ಸ್, ಒಂದು ಇನ್ನೋವೇಷನ್ ಆಗಿರುವಂಥ ಸ್ಕಿಲ್ಗಳು ಕೂಡ ಕಲಿತಾರೆ. ಯಂಗ್ ಚಿಲ್ಡ್ರನ್ಸ್ ವಿಲ್ ಗೆಟ್ ಅ ಚಾನ್ಸ್ ಟು ವರ್ಕ್ ವಿತ್ ಟೂಲ್ಸ್ ಆ್ಯಂಡ್ ಎಕ್ವಿಪ್ಮೆಂಟ್ಸ್ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ ಆಫ್ ಸ್ಟೆಮ್. ವಿದ್ಯಾರ್ಥಿಗಳು ಈ ಒಂದು ಸ್ಟೆಮ್ ಕಾನ್ಸೆಪ್ಟ್ ಏನಿದೆ, ಸ್ಟೆಮ್ ಅಂತ ಬಂದಾಗ ಸೈನ್ಸ್, ಟೆಕ್ನಾಲಜಿ, ಎಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್, ಈ ಕಾನ್ಸೆಪ್ಟ್ಗಳನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಲಿಕ್ಕೆ ಈ ಒಂದು ಅಟಲ್ ಟಿಂಕರಿಂಗ್ ಲ್ಯಾಬ್ ಏನಿದೆ ಅಲ್ಲಿ ಅನುಕೂಲ ಮಾಡಿಕೊಡ್ತದೆ. ಇನ್ನು ATL ವುಡ್ ಕಂಟೈನ್ ಎಜುಕೇಷನಲ್ ಆ್ಯಂಡ್ ಲರ್ನಿಂಗ್ ಡೂ ಇಟ್ ಯುವರ್ ಸೆಲ್ಫ್ ಕಿಟ್ಸ್ ಆ್ಯಂಡ್ ಇಕ್ವಿಪ್ಮೆಂಟ್ಸ್ ಆನ್ ಸೈನ್ಸ್. ಯಾವೆಲ್ಲ ಒಂದು ಇಕ್ವಿಪ್ಮೆಂಟ್ಸ್ ಇರುತ್ತೆ ಅಂದರೆ ಸೈನ್ಸ್ ಮೇಲೆ ಎಲೆಕ್ಟ್ರಾನಿಕ್ಸು, ರೋಬೋಟಿಕ್ಸು, ಓಪನ್ ಸೋರ್ಸ್ ಮೈಕ್ರೋ ಕಂಟ್ರೋಲ್ ಬೋರ್ಡ್ಸ್, ಸೆನ್ಸಾರ್ಸ್ ಇದೆ, 3D ಪ್ರಿಂಟರ್ಸ್ ಆ್ಯಂಡ್ ಕಂಪ್ಯೂಟರ್ಸ್. ಸೊ ಇಷ್ಟೊಂದು ಅಗಾಧವಾಗಿರುವಂಥ ಇಕ್ವಿಪ್ಮೆಂಟ್ಸನ್ನು ಕೊಡಲಾಗುತ್ತೆ. ಮಕ್ಕಳು ಅದನ್ನು ಬಳಸ್ತಾ ತಮ್ಮ ಒಂದು ಇನ್ನೋವೇಷನ್ ಸ್ಕಿಲ್ಸನ್ನು ಡೆವಲಪನ್ನು ಮಾಡ್ತಾರೆ. ಅದರ್ ಡಿಸೈರಬಲ್ ಫೆಸಿಲಿಟೀಸ್ ಇನ್ಕ್ಲೂಡಿಂಗ್ ಮೀಟಿಂಗ್ ರೂಮ್ಸ್ ಆ್ಯಂಡ್ ವಿಡಿಯೋ ಕಾನ್ಫರೆನ್ಸಿಂಗ್ ಫೆಸಿಲಿಟಿ. ನೆಕ್ಸ್ಟ್ ಇರುವಂಥದ್ದು ಇನ್ ಆರ್ಡರ್ ಟು ಫೋಸ್ಟರ್ ಇನ್ವೆಂಟಿವ್ನೆಸ್ ಅಮಾಂಗ್ ಸ್ಟೂಡೆಂಟ್ಸ್. ಒಂದು ಸಂಶೋಧನೆ ಮಾಡುವಂಥ ಪ್ರವೃತ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ATL ಕ್ಯಾನ್ ಕಂಡಕ್ಟ್ ಅ ಡಿಫರೆಂಟ್ ಆ್ಯಕ್ಟಿವಿಟೀಸ್ ರೇಂಜಿಂಗ್ ಫ್ರಮ್ ರೀಜನಲ್ ಆ್ಯಂಡ್ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್ಸ್, exhibitions, workshops on problem solving, designing and fabrication of products and lecture series etc. ಸೊ ಇದಾದ ನಂತರ ಇದರ ಒಂದು ಆಬ್ಜೆಕ್ಟಿವ್ಸ್, ಪರ್ಟಿಕ್ಯುಲರ್ ಆಗಿರುವಂಥ ಆಬ್ಜೆಕ್ಟಿವ್ಸ್ ನೋಡ್ತಾ ಹೋದಾಗ ಟು ಕ್ರಿಯೇಟ್ ಎ ವರ್ಕ್ ಸ್ಪೇಸ್ ವೇರ್ ಯಂಗ್ ಮೈಂಡ್ಸ್ ಕ್ಯಾನ್ ಲರ್ನ್ ಇನ್ನೋವೇಷನ್ ಸ್ಕಿಲ್ಸ್. ಒಂದು ಇನ್ನೋವೇಷನ್ ಸ್ಕಿಲ್ಸನ್ನು ಬಳಸ್ಕೊಳ್ಳೋಕ್ಕೆ ಒಂದು ವರ್ಕ್ ಸ್ಪೇಸ್ ಕೊಡುವಂಥದ್ದು. ಸ್ಕಲ್ಪ್ಟ್ ಐಡಿಯಾಸ್ ಥ್ರೂ ಹ್ಯಾಂಡ್ಸ್ ಆನ್ ಆ್ಯಕ್ಟಿವಿಟೀಸ್, ವರ್ಕ್ ಆ್ಯಂಡ್ ಲರ್ನ್ ಇನ್ ಎ ಫ್ಲೆಕ್ಸಿಬಲ್ ಎನ್ವೈರನ್ಮೆಂಟ್. ಹ್ಯಾಂಡ್ಸ್ ಆನ್, ಕೈಯಲ್ಲಿ ಮಾಡೋದ್ರ ಮುಖಾಂತರ ಆ ಒಂದು ಕೌಶಲ್ಯಗಳನ್ನು ಕಲಿಯುವಂಥದ್ದು. ಇನ್ನು ಟು ಎಂಪವರ್ ಅವರ್ ಯೂತ್ ವಿತ್ 21st century ಸ್ಕಿಲ್ಸ್ ಆಫ್ ಕ್ರಿಯೇಟಿವಿಟಿ, ಇನ್ನೋವೇಷನು, ಕ್ರಿಟಿಕಲ್ ಥಿಂಕಿಂಗು, ಡಿಸೈನ್ ಥಿಂಕಿಂಗ್, ಸೋಷಿಯಲ್ ಆ್ಯಂಡ್ ಕ್ರಾಸ್ ಕಲ್ಚರಲ್ ಕೊಲಾಬರೇಷನ್, ಎಥಿಕಲ್ ಲೀಡರ್ಶಿಪ್ ಆ್ಯಂಡ್ ಸೋ ಆನ್. ಸೊ ನೋಡಿ ಯಾವ ರೀತಿ ಇದೆ ನಮ್ಮ ಒಂದು ಯಂಗ್ ಮೈಂಡ್ಸ್ ಏನಿದೆ. ಸೊ ಈ ಒಂದು ವಿಭಾಗದಲ್ಲಿ ಅವರನ್ನು ನಾವು ಸಶಕ್ತರನ್ನಾಗಿ ಮಾಡುವಂಥದ್ದು. ಟು ಹೆಲ್ಪ್ ಬಿಲ್ಡ್ ಇನ್ನೋವೇಟಿವ್ ಸೊಲ್ಯೂಷನ್ಸ್ ಫಾರ್ ಇಂಡಿಯಾಸ್ ಯುನಿಕ್ ಪ್ರಾಬ್ಲಮ್ಸ್ ಆ್ಯಂಡ್ ದೇರ್ ಬೈ ಸಪೋರ್ಟ್ ಇಂಡಿಯಾಸ್ ಎಫರ್ಟ್ ಟು ಗ್ರೋ ಆ್ಯಸ್ ಎ ನಾಲೆಜ್ ಎಕಾನಮಿ. ನೋಡಿ ಯಾವ ರೀತಿ ಇದೆ. ಸೊ ಯಂಗ್ ಮೈಂಡ್ ಅವರಿಗೆ ಒಂದು ಫ್ಲೆಕ್ಸಿಬಲ್ ಆಗಿರುವಂಥ ವರ್ಕ್ ಸ್ಪೇಸನ್ನು ಕೊಟ್ಟು ಒಂದು ಭಾರತವನ್ನು ಒಂದು ನಾಲೆಜ್ ಎಕಾನಮಿಯಾಗಿ ಕನ್ವರ್ಟ್ ಮಾಡುವಂಥದ್ದು. ಸೊ ಮಕ್ಕಳಲ್ಲಿರುವಂತಹ ಒಂದು ಇನ್ನೋವೇಟಿವ್ ಐಡಿಯಾಸ್ಗಳನ್ನು ಸಕಾರ ಮಾಡಲಿಕ್ಕೆ ವರ್ಕ್ ಸ್ಪೇಸ್ ಕೊಡುವಂಥ ಒಂದು ಆಬ್ಜೆಕ್ಟಿವ್ಸನ್ನು ಇದು ಹೊಂದಿದೆ.
ಸರಿ. ಸೊ ಇಷ್ಟು ಅಟಲ್ ಟಿಂಕರಿಂಗ್ ಲ್ಯಾಬ್ ಬಗ್ಗೆ ಆಯಿತು. ಇದನ್ನು ನೀವು ನೋಡ್ತಾ ಈ ಒಂದು ನೋಟ್ಸನ್ನು ಮಾಡ್ಕೊಳ್ಳಿ. ಖಂಡಿತವಾಗಿ ಕೂಡ ಡಿಸ್ಕ್ರಿಪ್ಟಿವ್ ಟೈಪ್ ಆಗಿರುವಂಥ ಆನ್ಸರ್ಸ್ ಬರಲಿಕ್ಕೆ ಈಸಿ ಆಗುತ್ತೆ. ಈಗ ಎರಡನೇ ಕಾರ್ಯಕ್ರಮ ರೂಸಾ ಅಂತ ಹೇಳಿ, ರಾಷ್ಟ್ರೀಯ ಉಚ್ಚತರ ಶಿಕ್ಷಾ ಅಭಿಯಾನ ಅಂತ ರೂಸಾ ಅಂತ. ಇದೊಂದು ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದೆ. ಅರ್ಹ ರಾಜ್ಯ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಕಾರ್ಯತಂತ್ರದ ಹಣವನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಸೊ ಈ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ರಾಜ್ಯದಲ್ಲಿರುವಂಥ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ ಒಂದಿಷ್ಟು ಹಣಕಾಸನ್ನು ಒದಗಿಸುವಂಥ ಗುರಿ ಹೊಂದಿದೆ. ಇದು 2013ರಲ್ಲಿ ಪ್ರಾರಂಭ ಆಗಿರುವಂಥದ್ದು. ಇದು ಸಾಮಾನ್ಯವಾಗಿ ರಾಜ್ಯಗಳಿಗೆ 60-40 ಅಂದರೆ 60% ಅನುದಾನ ಕೇಂದ್ರ ಸರ್ಕಾರ ಕೊಟ್ಟರೆ 40% ಅನುದಾನ ರಾಜ್ಯ ಸರ್ಕಾರಗಳು ಈ ಸ್ಕೀಮ್ ಅಡಿಯಲ್ಲಿ ಕೊಡಲಾಗುತ್ತೆ. ಇನ್ನು ವಿಶೇಷ ವರ್ಗದ ರಾಜ್ಯಗಳಂತ ಏನು ಬರ್ತವೆ, ಸೊ ಇಲ್ಲಿ ನಾರ್ತ್ ಈಸ್ಟ್ ರಾಜ್ಯಗಳು, ಸೊ ಅವರಿಗೆ 90% ಅನುದಾನವನ್ನು ಕೇಂದ್ರ ಸರ್ಕಾರ ಕೊಟ್ಟರೆ 10% ಅನುದಾನವನ್ನು ರಾಜ್ಯ ಸರ್ಕಾರಗಳು ಕೊಡ್ತವೆ. ಇನ್ನು ಕೇಂದ್ರಾಡಳಿತ ಪ್ರದೇಶಗಳಲ್ಲಿರುವಂಥ ಉನ್ನತ ಶಿಕ್ಷಣ ಸಂಸ್ಥೆಗಳಿಗೆ 100% ಒಂದು ಫಂಡ್ ಏನಿದೆ ಇದು ಸೆಂಟ್ರಲ್ ಗೌರ್ಮೆಂಟೇ ಕೊಡುತ್ತೆ. ಇದು ಭಾಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಈ ರೀತಿ ಯಾವ ಶಿಕ್ಷಣ ಸಂಸ್ಥೆಗಳನ್ನು ಯಾವ ರೀತಿ ಆಯ್ಕೆ ಮಾಡಲಾಗುತ್ತೆ ಅಂದರೆ ಅವರ ಒಂದು ಅಕಾಡೆಮಿಕ್ ಪರ್ಫಾರ್ಮೆನ್ಸನ್ನು ಇಟ್ಕೊಂಡು ಆ ಸಂಸ್ಥೆಗಳನ್ನು ಗುರುತಿಸಲಾಗುತ್ತೆ. ಇದಕ್ಕಿಂತ ಮುಂಚೆ ಜಿಲ್ಲೆ, ರಾಜ್ಯ ಮತ್ತು ಕೇಂದ್ರ ತಂಡಗಳು ಆ ಒಂದು ಶಿಕ್ಷಣ ಸಂಸ್ಥೆಗಳಿಗೆ ವಿಸಿಟನ್ನು ಮಾಡಿ ಆ ಒಂದು ಮಾನದಂಡಗಳಿಗೆ ಸೂಕ್ತವಾಗಿದ್ದರೆ ಹಣಕಾಸನ್ನು ಸಹಾಯವನ್ನು ಮಾಡಲಾಗುತ್ತೆ. ಇನ್ನು ನ್ಯಾಷನಲ್ ಸ್ಕಾಲರ್ಶಿಪ್ಸ್ ಪೋರ್ಟಲ್ NSP ಅಂತ. ಸೊ NSP ಅಂತ ಇದೆ. ಸೊ ಇದು ಮೇಲೆ ಭಾಳಷ್ಟು ಕ್ವಶನ್ಸ್ ಕೇಳ್ತಾರೆ. ಯಾಕಂದರೆ ಇದೊಂದು ಸೆಂಟ್ರಲ್ ಗೌರ್ಮೆಂಟ್ನ ಒಂದು ಅಂಬ್ರೆಲಾ ಪ್ರೋಗ್ರಾಮ್ ಅಂತ ಹೇಳ್ತೇವೆ. ಅಂಬ್ರೆಲಾ ಪ್ರೋಗ್ರಾಮ್ಸ್ ಅಂದರೆ ಸಾಕಷ್ಟು ಯೋಜನೆಗಳು ಈ ಯೋಜನೆ ಅಡಿಯಲ್ಲಿ ಬರುವಂಥದ್ದು ಇದೆ. ಏನು ನೋಡ್ತಾ ಹೋಗೋಣ. ಈಸ್ ಒನ್ ಸ್ಟಾಪ್ ಸೊಲ್ಯೂಷನ್ ಥ್ರೂ ವಿಚ್ ವೇರಿಯಸ್ ಸರ್ವಿಸಸ್ ಸ್ಟಾರ್ಟಿಂಗ್ ಫ್ರಮ್ ಸ್ಟೂಡೆಂಟ್ ಅಪ್ಲಿಕೇಶನ್. ಸೊ NSPಯಲ್ಲಿ ಏನಾಗುತ್ತೆ, ಯಾವ ರೀತಿ ಪ್ರೊಸೆಸ್ ಆಗುತ್ತೆ ಅಂದರೆ, ಪ್ರಥಮವಾಗಿ ವಿದ್ಯಾರ್ಥಿಗಳು ಆನ್ಲೈನ್ ಅಪ್ಲಿಕೇಶನನ್ನು ಸಲ್ಲಿಸ್ತಾರೆ. ಆಮೇಲೆ ಅಪ್ಲಿಕೇಶನ್ನ ರಿಸಿಪ್ಟ್ ಅವರಿಗೆ ಸಿಗುತ್ತೆ. ಆಮೇಲೆ ಅಪ್ಲಿಕೇಶನ್ ಪ್ರೊಸೆಸಿಂಗ್ ಆಗುತ್ತೆ. ಪ್ರೊಸೆಸಿಂಗ್ ಆದ ನಂತರ ಆ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗುತ್ತೆ. ಆಮೇಲೆ ಆ ಸ್ಯಾಂಕ್ಷನ್ ಆಗಿರುವಂಥದ್ದು ಅಮೌಂಟನ್ನು ಡಿಸ್ಬರ್ಸಲ್ ಆ ಒಂದು ವಿದ್ಯಾರ್ಥಿಗೆ ಅಕೌಂಟಿಗೆ ಅಲ್ಲಿ ಕ್ರೆಡಿಟ್ ಮಾಡಲಾಗುತ್ತೆ. ಸೊ ಇಷ್ಟೊಂದು ಪ್ರೊಸೆಸ್ ನಡೆಯುತ್ತೆ NSPಯಲ್ಲಿ. ಸೊ NSPಯಲ್ಲಿ ಸಾಕಷ್ಟು NMMS ಇರ್ಬೋದು, NTSC ಇರ್ಬೋದು, ಮೈನಾರಿಟಿ ಸ್ಕಾಲರ್ಶಿಪ್ಸ್ ಇರ್ಬೋದು, ಸಾಕಷ್ಟು ಸ್ಕಾಲರ್ಶಿಪ್ಸನ್ನು NSP ಪೋರ್ಟಲ್ ಅಡಿಯಲ್ಲಿ ಇಲ್ಲಿ ಮಾಡಲಾಗುತ್ತೆ. ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಸ್ಕಾಲರ್ಶಿಪ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟಿನ ಸ್ಕಾಲರ್ಶಿಪ್ಸ್ ಕೂಡ ಈ ಒಂದು ಅಡಿಯಲ್ಲಿ ಬರ್ತದೆ. ಸೊ ಈ ಒಂದು ನ್ಯಾಷನಲ್ ಸ್ಕಾಲರ್ಶಿಪ್ಸ್ ಪೋರ್ಟಲ್ ಈಸ್ ಟೇಕನ್ ಆಸ್ ಮಿಷನ್ ಮೋಡ್ ಪ್ರಾಜೆಕ್ಟ್ ಅಂಡರ್ ನ್ಯಾಷನಲ್ ಗವರ್ನೆನ್ಸ್ ಪ್ಲಾನ್ NEGP ಅಂತ ಹೇಳ್ತೇವೆ. ಇದರ ಅಡಿಯಲ್ಲಿ ಅದನ್ನು ಲಾಂಚ್ ಮಾಡಿರುವಂಥದ್ದು. ಮೇನ್ ಆಗಿರೋ ಅಬ್ಜೆಕ್ಟಿವ್ಸನ್ನು ನೋಡ್ತಾ ಹೋಗೋಣ. ಎನ್ಶ್ಯೂರ್ ಟೈಮ್ಲಿ ಡಿಸ್ಟ್ರಿಬ್ಯೂಟ್ಮೆಂಟ್ ಆಫ್ ಸ್ಕಾಲರ್ಶಿಪ್ಸ್ ಟು ಸ್ಟೂಡೆಂಟ್. ಟೈಮ್ಗೆ ಸರಿಯಾದ ಸಮಯಕ್ಕೆ ಮಕ್ಕಳಿಗೆ ಸ್ಕಾಲರ್ಶಿಪ್ಸನ್ನು ತಲುಪಿಸುವಂಥದ್ದು ಒಂದು. ಪ್ರೊವೈಡ್ ಎ ಕಾಮನ್ ಪೋರ್ಟಲ್ ಫಾರ್ ವೇರಿಯಸ್ ಸ್ಕಾಲರ್ಶಿಪ್ಸ್. ನೋಡಿ, ಒಂದೊಂದು ಸ್ಕಾಲರ್ಶಿಪ್ ಒಂದೊಂದು ಪೋರ್ಟಲ್ ಇದೆ, ಒಂದೊಂದು ವೆಬ್ಸೈಟ್ ಇದೆ. ಸೊ ಎಲ್ಲ ಸ್ಕಾಲರ್ಶಿಪ್ಸ್ಗೆ ಕಾಮನ್ ಆಗಿ ಒಂದು ಪೋರ್ಟಲ್ ಒದಗಿಸುವಂಥ ಗುರಿ ಹೊಂದಿದೆ. ಕ್ರಿಯೇಟ್ ಎ ಟ್ರಾನ್ಸ್ಪರೆಂಟ್ ಡಾಟಾಬೇಸ್ ಆಫ್ ಸ್ಕಾಲರ್ಸ್. ನೋಡಿ, ಇಲ್ಲಿ ಭಾಳ ಟ್ರಾನ್ಸ್ಪರೆನ್ಸಿಯನ್ನು ಮೇಂಟೈನ್ ಮಾಡುವಂಥದ್ದು. ಅವಾಯ್ಡ್ ಡುಪ್ಲಿಕೇಶನ್. ನೋಡಿ, ಡುಪ್ಲಿಕೇಟ್ ಆಗುವಂಥದ್ದು, ಒಬ್ಬನೇ ವಿದ್ಯಾರ್ಥಿಗೆ 2 ಸಲ ಸ್ಕಾಲರ್ಶಿಪ್ ಸ್ಯಾಂಕ್ಷನ್ ಆಗುವಂಥದ್ದು ಇದೆ. ಈ ಡುಪ್ಲಿಕೇಶನನ್ನು ಅವಾಯ್ಡ್ ಮಾಡುವಂಥದ್ದು. ಹಾರ್ಮೋನೈಸೇಷನ್ ಆಫ್ ಡಿಫರೆಂಟ್ ಸ್ಕಾಲರ್ಶಿಪ್ ಸ್ಕೀಮ್ಸ್ ಆ್ಯಂಡ್ ನಾರ್ಮ್ಸ್. ಸೊ ಬೇರೆ ಬೇರೆ ಒಂದು ಸ್ಕಾಲರ್ಶಿಪ್ಸ್, ಒಂದು ಸ್ಕಾಲರ್ಶಿಪ್ ತೆಗೆದುಕೊಂಡಾಗ ಒಂದು ಟರ್ಮ್ ಆ್ಯಂಡ್ ಕಂಡೀಷನ್ ಇರುತ್ತೆ. ಈ ಒಂದು ಸ್ಕಾಲರ್ಶಿಪ್ ತೆಗೆದುಕೊಂಡ್ರೆ ಮತ್ತೊಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಲಿಕ್ಕೆ ಅನರ್ಹನಾಗುತ್ತಾನೆ. ಸೊ ಅವಾಗ ಏನಾಗುತ್ತೆ, ಈ ರೀತಿ ಒಂದೇ ಪೋರ್ಟಲ್ ಅಡಿಯಲ್ಲಿ ಸ್ಕಾಲರ್ಶಿಪ್ ಹಾಕುವಾಗ ಅಲ್ಲಿ ನೋಟ್ ಬರುತ್ತೆ, ಆಲ್ರೆಡಿ ಯು ಆರ್ ಅಪ್ಲೈಡ್ ಫಾರ್ ದಿಸ್ ಸ್ಕಾಲರ್ಶಿಪ್, ಯು ಆರ್ ನಾಟ್ ಎಲಿಜಿಬಲ್ ಫಾರ್ ದಿಸ್ ಅಂತ ಬರುತ್ತೆ. ಆಮೇಲೆ ಅಪ್ಲಿಕೇಶನ್ ಆಫ್ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್. ಯಾರು ಬೆನಿಫಿಷಿಯರಿ ಇರ್ತಾರೆ ವಿದ್ಯಾರ್ಥಿಗಳ ಅಕೌಂಟಿಗೆ ಡೈರೆಕ್ಟಾಗಿ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ. ಇದರಿಂದ ಕರಪ್ಷನ್ಸನ್ನು ತಡೆಗಟ್ಟಬಹುದು. ಸೊ ಇಷ್ಟೊಂದು ಒಂದು ಮೇನ್ ಅಬ್ಜೆಕ್ಟಿವ್ಸನ್ನು ಇಟ್ಕೊಂಡು ಆಗಿರುವಂಥ ಒಂದು ಯಾವನಿದೆ ಪೋರ್ಟಲ್. ಸೊ ನೆಕ್ಸ್ಟ್ ನೋಡ್ತಾ ಹೋಗೋಣ. ಲಾಸ್ಟ್ ಒನ್, ಸ್ವಚ್ಛ ಭಾರತ್ ಅಡಿಯಲ್ಲಿ ಬರುವಂಥ ಸ್ವಚ್ಛ ವಿದ್ಯಾಲಯ. ನಿಮ್ಮ ಶಾಲೆಗಳು ಕೂಡ ನೀವು ನೋಡಿರ್ತೀರಿ, ಸ್ವಚ್ಛ ವಿದ್ಯಾಲಯ ಕಾರ್ಯಕ್ರಮದ ಅಡಿಯಲ್ಲಿ ನೀವು ಅಪ್ಲೈಯನ್ನು ಮಾಡಿರ್ತೀರಿ. ಸೊ ಮೇನ್ ಏನಿದೆ, ಇಟ್ ಈಸ್ ದ ನ್ಯಾಷನಲ್ ಕ್ಯಾಂಪೇನ್ ಡ್ರೈವಿಂಗ್ ಕ್ಲೀನ್ ಇಂಡಿಯಾ ಕ್ಲೀನ್ ಸ್ಕೂಲ್ಸ್. ಏನು ಸ್ಲೋಗನ್ ಒಂದಿದೆ, ಕ್ಲೀನ್ ಇಂಡಿಯಾ ಕ್ಲೀನ್ ಸ್ಕೂಲ್ಸ್. ಇದೊಂದು MCQನಲ್ಲೂ ಬರ್ಬೋದು. ಕ್ಲೀನ್ ಇಂಡಿಯಾ ಕ್ಲೀನ್ ಸ್ಕೂಲ್ಸ್ ಯಾವ ಕಾರ್ಯಕ್ರಮದ ಒಂದು ದೇಹವಾಕ್ಯ ಅಂತ. A key feature of the campaign is to ensure that every school in India has a set of functioning and well-maintained water. ಸೊ ಇಲ್ಲಿ ಸ್ವಚ್ಛ ವಿದ್ಯಾಲಯದಲ್ಲಿ ಮೇನ್ ಫೋಕಸ್ ಮಾಡುವಂಥ ಪಾಯಿಂಟ್ಸ್ಗಳು ವಾಟರ್ ಸಪ್ಲೈ, ಸ್ಯಾನಿಟೇಷನ್ ಆ್ಯಂಡ್ ಹೈಜೀನ್ ಫೆಸಿಲಿಟೀಸ್. ಸೊ ಇಲ್ಲಿ ವಾಟರ್, ಸ್ಯಾನಿಟೇಷನ್ ಆ್ಯಂಡ್ ಹೈಜೀನ್ ಸ್ಕೂಲ್ಸ್ನಲ್ಲಿ ಈ ವಿಭಾಗದಲ್ಲಿ ಇಟ್ಕೊಂಡು ಆ ಶಾಲೆಗಳನ್ನು ಅಸೆಸ್ ಮಾಡಲಾಗುತ್ತೆ, ಮೌಲ್ಯಮಾಪನ ಮಾಡಲಾಗುತ್ತೆ. ಅಲ್ಲಿ ಸ್ವಚ್ಛ ವಿದ್ಯಾಲಯ ಶಾಲೆಗಳ ಪುರಸ್ಕಾರಕ್ಕೆ ಆ ಶಾಲೆಗಳನ್ನು ಆಯ್ಕೆ ಮಾಡಲಾಗುತ್ತೆ. ಸೊ ಈ ರೀತಿ ಒಂದು ಹೆಲ್ದಿ ಕಾಂಪಿಟೇಷನ್ಸನ್ನು ಶಾಲೆಗಳಲ್ಲಿ ಕ್ರಿಯೇಟ್ ಮಾಡಿ ಆ ಮೂಲಕ ಅಲ್ಲಿ ಏನಿದೆ ವಾಟರ್, ಸ್ಯಾನಿಟೇಷನ್ ಆ್ಯಂಡ್ ಹೈಜೀನನ್ನು ಮೇಂಟೈನ್ ಮಾಡುವ ನಿಟ್ಟಿನಲ್ಲಿ ಒಂದು ಪಾಸಿಟಿವ್ ಆಗಿರುವಂಥ ಬೆಂಬಲ ನೀಡುವಂಥ ಕಾರ್ಯಕ್ರಮ ಇದಾಗಿದೆ. ಸೊ ಇದಾದ ಮೇಲೆ ನೆಕ್ಸ್ಟ್ ಏನಾಗುತ್ತೆ ಅಂದರೆ ಇಲ್ಲಿ ಜೊತೆಯಲ್ಲಿ ದ
ಟೆಕ್ನಿಕಲ್ ಕಾಂಪೊನೆಂಟ್ಸ್ ಇನ್ಕ್ಲೂಡ್ ಡ್ರಿಂಕಿಂಗ್ ವಾಟರ್ ಅಂತ ಬಂದಾಗ ಡ್ರಿಂಕಿಂಗ್ ವಾಟರ್ ಆಗುತ್ತೆ, ಹ್ಯಾಂಡ್ ವಾಷಿಂಗ್ ಆಗುತ್ತೆ, ಟಾಯ್ಲೆಟ್ ಆಗುತ್ತೆ, ಸೋಪ್ ಫೆಸಿಲಿಟೀಸ್ ಆಗುತ್ತೆ. ಆಮೇಲೆ ನೆಕ್ಸ್ಟ್ ಬರುವಂಥ ಇನ್ ದ ಸ್ಕೂಲ್ ಕಂಪೌಂಡ್ ಫಾರ್ ಯೂಸ್ ಆಫ್ ಚಿಲ್ಡ್ರನ್ ಆ್ಯಂಡ್ ಟೀಚರ್ಸ್. The human development components are the activities that promote condition within the school and practice of children that help to prevent. ನೋಡಿ, ಈ ರೀತಿ ವಾಟರ್ ಅಂತ ಬಂದಾಗ ಈ ರೀತಿ ಗುಡ್ ಪ್ರಾಕ್ಟೀಸಸನ್ನು ಮಕ್ಕಳಲ್ಲಿ ಬೆಳೆಸುವಂಥದ್ದು. ಸೊ ಈ ಮೂಲಕ ಒಂದು ಸ್ವಚ್ಛ ಭಾರತ ಕಾರ್ಯಕ್ರಮದ ಅಡಿಯಲ್ಲಿ ಸ್ವಚ್ಛ ವಿದ್ಯಾಲಯ ಕಾರ್ಯಕ್ರಮವನ್ನು ಲಾಂಚ್ ಮಾಡಲಾಗಿದೆ. ಸೊ ನಮ್ಮ ಶಾಲೆಗಳನ್ನು ಕೂಡ ಈಗ ನಾಳೆ ನೀವು BRP, CRP, ECO, ಸ್ಪೆಸಿಫೈಡ್ ಪೋಸ್ಟ್, BRC ಕೋಆರ್ಡಿನೇಟರ್ಸ್, APC ಆಗಿರ್ಬೋದು, ಮಿಡ್ ಡೇ ಮೀಲ್ಸ್, AD ಈ ರೀತಿ ಎಲ್ಲ ನೀವು ಪೋಸ್ಟಿಗೆ ಹೋದಾಗ ಈ ಕಾರ್ಯಕ್ರಮಗಳನ್ನು ನೀವು ಅನುಷ್ಠಾನ ಮಾಡಬೇಕಾಗತ್ತೆ. ಪ್ರತಿಯೊಂದು ಶಾಲೆಗೆ ಹೋಗಿ ಈ ಕಾರ್ಯಕ್ರಮಗಳನ್ನು ನೀವೇ ಹೇಳ್ತೀರಿ. ಈ ವಿಡಿಯೋ ನಿಮಗೆ ನೆನಪಿಗೆ ಬರುತ್ತೆ ಆವಾಗ. ಸೊ ನೀವು ಆ ಒಂದು ಸ್ವಚ್ಛ ವಿದ್ಯಾಲಯ ಪುರಸ್ಕಾರಕ್ಕೆ ನಿಮ್ಮ ಶಾಲೆಗೆ ಅಪ್ಲೈ ಮಾಡಿ ಈ ಎಲ್ಲ ಟರ್ಮ್ ಆ್ಯಂಡ್ ಕಂಡೀಷನ್ ಇದೆ ಅಂತ ನೀವು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಆ ಒಂದು ನಿಟ್ಟಿನಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಂಥ ಪ್ರತಿಯೊಂದು ಕಾರ್ಯಕ್ರಮವು ನಿಮ್ಮ ಜಾಬ್ ಚಾರ್ಟಿಗೆ ರಿಲೇಟೆಡ್ ಆಗಿದೆ. ಆತ್ಮೀಯರೇ, ಒಂದು ರಿಕ್ವೆಸ್ಟ್ ಇದೆ ನಿಮ್ಮ ಹತ್ರ. ನೀವು ಈ ಒಂದು ಸ್ಪೆಸಿಫೈಡ್ ಪೋಸ್ಟ್ಗೆ ಸೆಲೆಕ್ಟ್ ಆಗಿದ್ದಲ್ಲಿ ನಮ್ಮ ಒಂದು ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಹೆಸರು, ಯಾವ ಪೋಸ್ಟಿಗೆ ನೀವು ಒಂದು ಪೋಸ್ಟ್ ಸೆಲೆಕ್ಟ್ ಆಗಿದ್ದೀರಿ, ಖಂಡಿತವಾಗಿ ಮರೆಯದೆ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಯಾಕಂದರೆ ನಿಮ್ಮ ಒಂದು ಖುಷಿಯಲ್ಲಿ ನಾವು ಕೂಡ ಪಾಲ್ಗೊಳ್ಳುವಂಥ ಒಂದಿಷ್ಟು ಇಷ್ಟ ಇದೆ. ಸೊ ಆದ್ಮೇಲೆ ಈ ಒಂದು ವಿಡಿಯೋದಲ್ಲಿ ಇಷ್ಟೊಂದು ಕಾರ್ಯಕ್ರಮ ಡಿಸ್ಕಸ್ ಮಾಡಿದ್ದೇವೆ. ಮುಂಬರುವ ವಿಡಿಯೋಗಳಲ್ಲಿ ನಾವು ಮತ್ತೊಂದಿಷ್ಟು ಹೊಸ ಯೋಜನೆಗಳು ಜೊತೆಯಲ್ಲಿ ಮುಂಬರುವ ವಿಡಿಯೋಗಳಲ್ಲಿ ಹೌ ಟು ರೈಟ್ ಅ ಡಿಸ್ಕ್ರಿಪ್ಟಿವ್ ಆನ್ಸರ್ಸ್, ಸೊ ವಿವರಣಾತ್ಮಕವಾಗಿರುವಂಥ ಆನ್ಸರ್ಸ್ಗಳನ್ನು ಯಾವ ರೀತಿ ಬರೀಬೇಕು ಅಂತ ಒಂದಿಷ್ಟು ಓಲ್ಡ್ ಕ್ವಶನ್ಸನ್ನು ಡೈರೆಕ್ಟಾಗಿ ಇಟ್ಕೊಂಡು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀವಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.